ಬಂಧುಗಳೇ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚಿನ್ನದ ರೇಟು ಏನಿದೆ ಇವತ್ತಿನದು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕೆಂದ್ರೆ 24 ಕ್ಯಾರೆಟ್ ಇವಾಗ ಏನಾಗಿದೆ, 22 ಕ್ಯಾರೆಟ್ ಏನಾಗಿದೆ, ಹಾಗೆ 18 ಕ್ಯಾರೆಟ್ ಏನಾಗಿದೆ ಚಿನ್ನದ ರೇಟ್ ಅನ್ನೋದು ತಿಳ್ಕೊಳ್ಳುವಂತ ಕುತೂಹಲ ಇದ್ದೇ ಇರುತ್ತೆ. ಯಾಕೆಂದ್ರೆ ಈಗ ಆಕ್ಚುಲಿ ಮದುವೆ ಸುಗ್ಗಿಗಳು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಫಂಕ್ಷನ್ಗಳಿಗೆ ಚಿನ್ನ ಒಡವೆ ಬೇಕೇ ಬೇಕು. ಹಾಗಾಗಿ ಏನಾರ ಕಡಿಮೆ ರೇಟ್ ಇದ್ರೆ ತೆಗೆದು ಇಟ್ಕೊಬಿಡೋಣ ಅನ್ನುವಂತ ಒಂದು ಆಲೋಚನೆ ಮನೆ ಮಂದಿಗೆ ಇದ್ದೇ ಇರುತ್ತೆ. ಹೋಗ್ತೀರಾ ಶಾಪ್ಗಳಿಗೆ, ಚಿನ್ನವನ್ನ ತೆಗೆದುಕೊಳ್ತೀರಾ, ಆದ್ರೆ ಅದಕ್ಕಿಂತ ಮೊದಲು ರೇಟ್ ಏನಾಗಿದೆ ಅನ್ನೋದನ್ನ ತಿಳ್ಕೊಬೇಕಲ್ವಾ, ತಿಳ್ಕೊಂಡು ಹೋಗ್ಬೇಕಲ್ವಾ. ಆಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಚಿನ್ನ ತಗೊಂಡ್ರೆ ಬೆಸ್ಟಾ ಅಥವಾ ಮುಂದಿನ ದಿನಗಳಲ್ಲಿ ಚಿನ್ನ ತಗೊಂಡ್ರೆ ಬೆಸ್ಟಾ ಅದನ್ನು ಕೂಡ ತಿಳಿಸ್ತೇನೆ. ಹಾಗೆ ಇನ್ ಕೆಲವ್ರು ಏನಪ್ಪಾ ಅಂತಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಕೂಡ ಹೂಡಿಕೆಯನ್ನ ಮಾಡಿರ್ತಾರೆ, ಅಂದ್ರೆ ಚಿನ್ನದಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಶಾಪ್ಗಳಿಗೆ ಹೋಗ್ಬಿಟ್ಟು ಜ್ಯುವೆಲರಿ ಶಾಪ್ಗಳಲ್ಲಿ ಚಿನ್ನವನ್ನ ತೆಗೆದುಕೊಂಡ್ರೆ ಅಲ್ಲಿ ಮೇಕಿಂಗ್ ಚಾರ್ಜು, GST ಅದು ಇದು ಅಂತ ಸಿಕ್ಕಾಬಟ್ಟೆ ಎಳೀತಾರೆ. ಹಾಗಾಗಿ ಅಲ್ಲಿ ಏನು ನಾವು ಇವಾಗ ಇದರಲ್ಲಿ ಶೇರ್ ಮಾರ್ಕೆಟ್ಗಳಲ್ಲಿ ಆಕ್ಚುಲಿ ಹೂಡಿಕೆಯನ್ನ ಮಾಡಿದ್ರೆ ಅಲ್ಲೆಲ್ಲ ಮೇಕಿಂಗ್ ಚಾರ್ಜ್ ಇರಲ್ಲ, ಏನಿರಲ್ಲ. ಒಂದ್ಸಾರಿ ಹಾಕ್ಬಿಟ್ಬಿಟ್ರೆ ಆಕ್ಚುಲಿ ಚಿನ್ನದ ಮುಂದೆ ಬೆಳ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಹಿಂದೆ ಎಲ್ಲ ತುಂಬಾ ಚಿನ್ನ ಕಡಿಮೆ ರೇಟ್ ಇತ್ತಲ್ವಾ. ಯಾಕೆ ನೋಡಿ 1990, 95 ಅವಾಗೆಲ್ಲ ಬರೀ 300-400 ರೂಪಾಯಿ ಇತ್ತು ಚಿನ್ನ. ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಚಿನ್ನ ಅಲ್ವಾ. ಹಂಗಾಗಿ ಬೆಳೆಯುತ್ತೆ, ಹಾಕ್ಬಿಟ್ಬಿಡೋಣ, ಮೇಕಿಂಗ್ ಚಾರ್ಜ್ ಇರಲ್ಲ ಅಂತ ಎಷ್ಟೋ ಜನ ಶೇರ್ ಮಾರ್ಕೆಟ್ ಅಲ್ಲಿ ಕೂಡ ಹೂಡಿಕೆಯನ್ನ ಮಾಡೋಕೆ ನೋಡ್ತಾ ಇರ್ತಾರೆ. ಇವಾಗ ಹಾಕೋದು ಬೆಸ್ಟಾ ಅಥವಾ ಮುಂದಿನ ದಿನಗಳಲ್ಲಿ ಹಾಕೋದು ಬೆಸ್ಟಾ, ಏನಿರ್ಬೋದು ಚಿನ್ನದ ರೇಟ್ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರ್ತೀರಾ. ನೋಡಿ, ಇನ್ನೊಂದು ನಾನು ನಿಮ್ಗೆ ಹೇಳಲೇಬೇಕು. ಏನು ಅಂತಂದ್ರೆ ಆಕ್ಚುಲಿ ಬೆಳ್ಳಿ ಮತ್ತೆ ಚಿನ್ನ ಇವೆರಡನ್ನು ಕೂಡ ಆಕ್ಚುಲಿ ಮಹಿಳೆಯರು ಮತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಕೂಡ ಆಕ್ಚುಲಿ ರೇಟ್ ಅನ್ನು ತಿಳ್ಕೊಳ್ಳೋಕೆ ಕಾತುರದಿಂದ ಕಾಯ್ತಾ ಇರ್ತೀರಿ. ನೋಡಿ, ಬೆಳ್ಳಿ ಇವಾಗ ಏನಿದೆ ಒಂದು ಕೆಜಿಗೆ ಅಂತಂದ್ರೆ 2,60,000 ಇದೆ. ಆಕ್ಚುಲಿ ನೀವು ಒಂದು ವಾರದ ಹಿಂದೆ ನೋಡಿದಾಗ 2,75,000 ಇತ್ತು. 15,000 ಒಂದು ಕೆಜಿಗೆ ಬಿದ್ದಿದೆ ಬೆಳ್ಳಿಯ ರೇಟು. ಬೆಳ್ಳಿ ರೇಟ್ ತಿಳ್ಕೊಂಡ್ಮೇಲೆ ಚಿನ್ನದ ರೇಟ್ ಕೂಡ ತಿಳ್ಕೊಳ್ಳೋಣ. ಬೆಳ್ಳಿ ಇವಾಗ 2,60,000 ಆದ್ರೆ 1 ಗ್ರಾಮ್ಗೆ 260 ರೂಪಾಯಿ ಆಗಿರ್ತಕ್ಕಂಥದ್ದು ಬೆಳ್ಳಿಯ ರೇಟು ಅದು ಆಕ್ಚುಲಿ. ಆಯ್ತಾ, ಇವಾಗ ನೋಡಿ ಬನ್ನಿ, ಇವಾಗ ಚಿನ್ನದ ರೇಟು ಏನಿದೆ ಅದನ್ನ ತಿಳ್ಕೊಬಿಡೋಣ. ನೋಡಿ, 24 ಕ್ಯಾರೆಟ್ ಚಿನ್ನ ಇವಾಗಿರ್ತಕ್ಕಂಥ ರೇಟ್ ಏನಪ್ಪಾ ಅಂತಂದ್ರೆ ಬರೋಬ್ಬರಿ 15,404 ರೂಪಾಯಿ ಇರ್ತಕ್ಕಂಥದ್ದು. ಇದು 24 ಕ್ಯಾರೆಟ್ ಅದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆಯ್ತಾ, ಈಗ ನೋಡಿ 22 ಕ್ಯಾರೆಟ್ ಎಷ್ಟಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೇನೆ. 14,120 ರೂಪಾಯಿ. ಆಕ್ಚುಲಿ ಇದು ಒಂದ್ 2-3 ವಾರಗಳಿಂದ ಈ 14,000 ಮೇಲೇನೆ ಆಕ್ಚುಲಿ ಆಟವನ್ನ ಆಡ್ತಾ ಇದೆ. ಯಾಕೆಂದ್ರೆ ನೀವು 2-3 ವಾರಗಳ ಹಿಂದೆ ನೋಡಿದಾಗ 22 ಕ್ಯಾರೆಟ್ ಚಿನ್ನ ಆಲ್ಮೋಸ್ಟ್ 13,000 ಚಿಲ್ಲರೆಯಲ್ಲಿ ಆಟ ಆಡ್ತಾ ಇತ್ತು. ಇವಾಗ 14,000 ಚಿಲ್ಲರೆಯಲ್ಲೇ ಆಟ ಆಡ್ತಾ ಇರ್ತಕ್ಕಂಥದ್ದು. ಇವತ್ತು 22 ಕ್ಯಾರೆಟ್ ಚಿನ್ನ 14,120 ರೂಪಾಯಿ ಇರ್ತಕ್ಕಂಥದ್ದು. ಇನ್ನು 18 ಕ್ಯಾರೆಟ್ ಚಿನ್ನ ಇದು 11,553 ರೂಪಾಯಿ ಇರ್ತಕ್ಕಂಥದ್ದು 18 ಕ್ಯಾರೆಟ್ ಚಿನ್ನ ಇದು. ಇವಾಗ ನೋಡಿದ್ರಲ್ಲ ಆಕ್ಚುಲಿ ಚಿನ್ನದ ರೇಟು ಯಾವ ರೀತಿ ಇದೆ, ಯಾವ ರೀತಿ ಆಕ್ಚುಲಿ ಇವತ್ತಿನ ದಿನಗಳಲ್ಲಿ ಇದೆ ಅಂತ ನೀವು ನೋಡಿದ್ರೆ ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ಇದು 2 ಲಕ್ಷದವರೆಗೂ ಹೋಗುತ್ತೆ ಚಿನ್ನವನ್ನು ಇವತ್ತು ತಗೋಬಿಡಿ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಇಲ್ಲ, ನೀವು ಕಾಯಿರಿ, ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಚಿನ್ನ ಬೀಳುತ್ತೆ ಅಂತಲೂ ಕೂಡ ತುಂಬಾ ಜನ ಹೇಳ್ತಾರೆ. ನಾನು ಹೇಳ್ತಕ್ಕಂಥದ್ದು ಒಂದೇ, ನೀವು ಚಿನ್ನವನ್ನು ತಗೋಬೇಕಾ ಬೇಡವಾ ಅನ್ನೋದಕ್ಕೆ. ಈಗ ಶಾಪ್ಗಳಲ್ಲಿ, ಜ್ಯುವೆಲರಿ ಶಾಪ್ಗಳಲ್ಲಿ ತಗೋಬೇಕು ಅಂತಂದ್ರೆ ಒಂದಷ್ಟು ಜನ ಶಾಪ್ಗಳಲ್ಲಿ ಗೊತ್ತಿರ್ತಾರೆ ನಿಮ್ಗೆ. ಶಾಪ್ಗಳಲ್ಲಿ ತಿಳಿದಂಥವ್ರನ್ನ ವಿಚಾರಿಸಿ, ಅವ್ರೇನ್ ಹೇಳ್ತಾರೆ ಒಂದಷ್ಟು ಜನನ ವಿಚಾರಿಸಿ ಚಿನ್ನವನ್ನು ತೆಗೆದುಕೊಳ್ಳೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇನ್ನು ಶೇರ್ ಮಾರ್ಕೆಟ್ ನಲ್ಲಿ ಚಿನ್ನದ ಹೂಡಿಕೆಯನ್ನ ಮಾಡ್ತಕ್ಕಂಥವ್ರಿಗೆ ನನ್ನ ಒಂದು ಸಲಹೆ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನೀವು ಆರ್ಥಿಕ ತಜ್ಞರನ್ನ ಒಂದು ಸಾರಿ ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ಏನು ಅನುಭವವನ್ನ ಪಡೆದಿರ್ತಾರೋ ಅಂತವರನ್ನ ಒಂದು ಸಾರಿ ಭೇಟಿಯಾಗಿ ಆಕ್ಚುಲಿ ಚಿನ್ನದ ಹೂಡಿಕೆಯನ್ನ ಮಾಡೋದು ಒಳ್ಳೇದು ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಕೇಳಬಹುದು, ನೀವೇನ್ ಹೇಳ್ತೀಯ ಗುರು, ನಾವು ಅವ್ರನ್ನ ವಿಚಾರಿಸೋದು ಅಂತ ನೀವು ಕೇಳಬಹುದು. ಆದ್ರೆ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಚಿನ್ನದಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಬೆಸ್ಟ್. ಆದ್ರೆ ನೀವು 1 ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ಅಥವಾ 5 ತಿಂಗಳಿಗೋ 3 ತಿಂಗಳಿಗೋ 2 ತಿಂಗಳಿಗೋ ಈ ರೀತಿ ಹೂಡಿಕೆ ಮಾಡೋದ್ರಿಂದ ಚಿನ್ನದಲ್ಲಿ ಒಂದೊಂದ್ಸಾರಿ ಕೆಳಗಡೆ ಬೀಳೋದು ಇರುತ್ತೆ, ಮೇಲ್ಗಡೆನೂ ಹೇಳೋದು ಇರುತ್ತೆ, ಒಂಥರ ಹಾವು ಏಣಿ ಆಟ ತರ ಇರುತ್ತೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಚಿನ್ನದಲ್ಲಿ ಹೂಡಿಕೆ ಮಾಡ್ತೀರಾ ಇವತ್ತು ಮಾಡಿ, ಕನಿಷ್ಠ ಪಕ್ಷ ಲಾಂಗ್ ಟರ್ಮ್ಗೆ ಬಿಡಿ. ಲಾಂಗ್ ಟರ್ಮ್ಗೆ ಬಿಟ್ಟರೆ ನಿಮ್ಗೆ ಚಿನ್ನ ಒಳ್ಳೆ ಬೆಳವಣಿಗೆಯನ್ನ ಕಾಣುತ್ತೆ. ಯಾಕೆಂದ್ರೆ ಚಿನ್ನದಲ್ಲಿ ನಾವು ಲಾಂಗ್ ಟರ್ಮ್ಗೆ ಯಾವತ್ತೂ ಕೂಡ ಲಾಸ್ ಆಗಿದ್ದೇ ಇಲ್ಲ. ನಾನು ಹೇಳಿದೆ 1990-95 ಆಕ್ಚುಲಿ 300-400 ರೂಪಾಯಿ ಇತ್ತು. ಇವತ್ತು 15,000 ಚಿಲ್ಲರೆ ಆಗಿದೆ. ಲಾಂಗ್ ಟರ್ಮ್ ಬಿಟ್ರೆ ನೀವು ಚಿನ್ನ ಖಂಡಿತವಾಗಿ ಬೆಳೆಯುತ್ತೆ. ಲಾಂಗ್ ಪರ್ಚೇಸ್ ಮಾಡ್ತೀರಾ ನೀವು ಶಾಪ್ಗಳಲ್ಲಿ ಮಾಡಂಗಿದ್ರೆ ಲಾಂಗ್ ಟರ್ಮ್ಗೆ ಮಾಡಿ, ಅಥವಾ ಶೇರ್ ಮಾರ್ಕೆಟ್ನಲ್ಲೂ ಹಾಗೇನೆ ಲಾಂಗ್ ಟರ್ಮ್ಗೆ ನೀವೇ ಪರ್ಚೇಸ್ ಮಾಡೋದ್ರಿಂದ ಅದು ಒಳ್ಳೇದು ಅಂತ ನಾನು ನಿಮ್ಗೆ ಹೇಳೋದನ್ನ ಇಷ್ಟಪಡ್ತೇನೆ. ನಿಮ್ಗೆ ಈ ವಿಡಿಯೋ ಏನಿಸ್ತು ಒಂದು ಲೈಕ್ ಅನ್ನ ಕೊಟ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಬಿಡಿ. ಹಾಗೆ ಈ ವಿಡಿಯೋ ಏನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.